ನೋಡೋಣ ಕನ್ನಡ ಸಾಂಗ್ಸ್ ಹಾಕ್ಸೋ ನೋಡೇ ಬಿಡ್ತೀನಿ ಹೋಗಿ ಮಾತಾಡ್ಬಿಟ್ಟು ಹಾಕ್ಸ್ಬಾರ ಏಯ್ ಧೈರ್ಯ ಇಲ್ಲ ಚುಪ್ಪಿ ನಿನಗೆ ಅಲ್ಲ ಅಲ್ಲ ಅವ್ನ ಮುಖ ಅಭಿನಯ ಮಾಡಕ್ ನೋಡಿ ಹೋಗ್ತಾರೆ ಹೇಳ್ದ ನೋಡಿ ಇವಾಗ ನನ್ನ ಮಗ ಹೋಗಿ ಕನ್ನಡ ಸಾಂಗ್ಸ್ ಹಾಕಕ್ಕೆ ಹೇಳಿ ಬಂದಿದ್ದಾನೆ. ಎಲ್ರಿಗೂ ನಮಸ್ಕಾರ. ನಾನು ಹಾಸನಲ್ಲಿ ಇದ್ನಲ್ಲ, ಹಾಗಾಗಿ ಅಕ್ಕನ ಮನೆಗೆ ಬಂದಿದ್ದೆ. ಅಕ್ಕ ಕಾಲೇಜಿಗೆ ಹೋಗುಂಟು. ಇನ್ನು ನಮ್ಮ ಮಕ್ಕಳು ಎಲ್ಲ ಒಳಗಡೆ ಇರೋ ಆಟ ಸಾಮಾನೆಲ್ಲ ತಗೊಬಂದು ಹೊರಗೆ ಇಟ್ಕೊಂಡು ಬಾಗ್ಲತ್ರ ನಮ್ಮ ಸ್ಮೈಲಿಗೆ ಸನ್ಮಾನ ಮಾಡ್ತೀವಿ, ಕೇಕ್ ಕಟ್ ಮಾಡ್ತೀವಿ ಅಂತ ಆಟ ಆಡ್ತಾ ಇದ್ದಾರೆ ಮಕ್ಕಳು. ಹೋ ಇದು ಕೇಕಾ? ನೋಡಿ ಈಗಷ್ಟೇ ನಮ್ಮ ಅಕ್ಕ ಬಂದು. ಓಹೋ ಹೀರೋಯಿನ್ ಶರ್ಟ್ ನನಗೆ ಯಾವ್ದೋ ಹೀರೋಯಿನ್ ಅನ್ಕೊಬಿಟ್ನಲ್ಲ ಕಾವ್ಯ. ಯಾವ್ದೋ ಹೀರೋಯಿನ್ ಅಲ್ಲ, ನನಗೆ ಹೀರೋಯಿನ್. ಮತ್ತೆ ಹೀರೋಯಿನ್ ಅಂತಾನೆ ಹೇಳ್ತಾ ಇರೋದು. ನಮ್ಮ ಚೋಟು ಕೂಡ ಈಗ ತಾನೇ ಸ್ಕೂಲ್ ಮುಗಿಸ್ಕೊಂಡು ಬಂತು. ಸ್ಕೂಲಿಗೆ ಹೋಗಿ ಬರ್ತೀಯೋ, ಕಾಲೇಜಿಗೆ ಹೋಗಿ ಬರ್ತೀಯೋ, ಕೆಲ್ಸಕ್ಕೆ ಹೋಗಿ ಬರ್ತೀಯೋ ಏನೋ ಚುಪ್ಪಿ? ಸ್ಮೈಲ್ ಮಾಡು. ಈಗ ಅಂಕಲ್ ಹೊರಟು ಬಾ ಅಂತಿದ್ದಾರೆ. ಈಗ ಫೋನ್ ಮಾಡ್ಬಿಟ್ಟು ಹೇಳು ನೀನು, ತೊಂದಿನ ಉಳಿಸ್ಕೊಬಿಟ್ಟು ನಾಳೆ ಕಳಿಸ್ತೀನಿ ಅಂತ. ಇಲ್ಲಾಂದ್ರೆ ಈಗ ನಾನು ಹೊರಡಬೇಕಾಗುತ್ತೆ. ನೋಡಿ ನಮ್ಮ ಮಕ್ಕಳು ಅವತಾರ ನೋಡಿ. ಇಷ್ಟೊತ್ತು ಮನೆ ಒಳಗೆ ಇದ್ದಿದ್ದ ಆಟ ಸಾಮಾನು ಮನೆ ಬಾಗಿಲಿಗೆ ಬಂದಿದ್ದು, ಈಗ ಮನೆ ಬಾಗಿಲಲ್ಲಿ ಇದ್ದಿದ್ದ ಆಟ ಸಾಮಾನು ಬೀದಿಗೆ ಬಂದು ನಿಂತಿದ್ದಾವೆ. ಇದು ಏನ್ರು ಇದು? ಏನಿದು? ಓ ಸನ್ಮಾನ ಮಾಡಿದ್ದಾರೆ ನಮ್ಮ ಮಕ್ಕಳು. ಹೇಗ್ ಬರ್ತಿದೆ ರಾಜ ಬಂದಂಗೆ ನೋಡಿ. ಕಚ್ಚಿತ್ತೆ ಚಿಕ್ಕವಾ. ಏ ಚಿಕ್ಕವಾ ಚಿಕ್ಕವಾ ಕಚ್ಚುತ್ತಮ್ಮ. ಎಡಗಡೆ ಕಾಲು ನೋಡೋಣ ಯಾವ ಕಾಲು ಇಡುತ್ತೆ ಅಂತ. ಇವತ್ತು ಅಕ್ಕನ ಮನೇಲಿ ಉಳ್ಕೊಂಡು, ಸೊ ಹಾಗಾಗಿ ಅಕ್ಕ ಸಂಜೆ ಎಲ್ಲ ಹೊರಗಡೆ ಹೋಗಿ ಸ್ನ್ಯಾಕ್ಸ್ ತಿನ್ಕೊಬಿಟ್ಟು ಬರೋಣ ಅಂತ ಹೇಳಿದ್ದು. ಹಾಗಾಗಿ ಅಲ್ಲೇ ಒಂದು ಹಾಸನಲ್ಲಿ 7th Heaven ಅಂತ ಒಂದು ಶಾಪ್ ಇದೆ, ಅಲ್ಲಿಗೆ ಹೋಗಿದ್ದು. ಅದು ಹಾಸನದಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಗೋಕುಲ್ ಹೋಟ್ಲು ಅಪೋಸಿಟ್ ಇದೆ. ಮತ್ತು ಇಲ್ಲಿ ಜಾಸ್ತಿ ಎಲ್ಲ ಪಾರ್ಸೆಲ್ ತಗೊಳ್ತಾರೆ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಕೂತ್ಕೊಂಡು ತಿನ್ನೋಕೆ ಅಷ್ಟು ಜಾಗ ಇಲ್ಲ, ಒಂದು 10 ಜನ ಒಟ್ಟಿಗೆ ಕೂತ್ಕೊಬೋದು ಅನಿಸುತ್ತೆ. ನೋಡಿ ಎಂತೆಂಥ ಕೇಕ್ ಇದೆ, ವೆರೈಟಿ ಕೇಕ್, ಕಲರ್ಫುಲ್ ಆಗಿದೆ. ಯಾವ್ಯಾವ ಥರ ಕೇಕ್ ಬೇಕು, ಯಾವ ಡಿಸೈನ್ ಬೇಕು, ಯಾವ ಫ್ಲೇವರ್ ಬೇಕು, ಪ್ರತಿಯೊಂದು ಸಿಗ್ತದೆ ಇಲ್ಲಿ. ಬಟ್ ನನಗೆ ಅಷ್ಟು ಚಾಕ್ಲೇಟು ಸ್ವೀಟ್ಸ್ ಅಷ್ಟು ಇಷ್ಟ ಇಲ್ಲ ನನಗೆ, ಹಾಗಾಗಿ ನಾವು ಸ್ವೀಟ್ ಏನು ತಗೊಳ್ಳಿಲ್ಲ. ಮತ್ತು ಇದು ರಿಯಲ್ ಕೇಕ್ ಅಲ್ಲ, ಏನಾದರೂ ಆರ್ಡ್ರ್ ಕೊಟ್ಟರೆ ಈ ಥರ ಮಾಡ್ಕೊಡ್ಬೋದೇನೋ, ಸೊ ಹಾಗಾಗಿ ಇಟ್ಟಿದ್ದಾರೆ ಅಷ್ಟೇ. ಹಾಗೆ ನಮ್ಮ ಅಕ್ಕ ಕೂಡ ಕೆಲವೊಂದು ಏನು ಆರ್ಡ್ರ್ ಮಾಡೋದು ಅಂತ ನೋಡ್ತಾ ಇದ್ಲು. ನೋಡಿ ಹೇಗೆ ನಮ್ಮ ಚಿಕ್ಕವ ಕಿರಿಕ್ ಸ್ಟಾರ್ಟ್ ಮಾಡ್ತಾ ಇದೆ ನಿಧಾನಕ್ಕೆ. ನಮ್ಮ ಚೋಟುನು ನಿಧಾನಕ್ಕೆ ಮೆತ್ತೆ ಮಾಡುತ್ತೆ, ಅದನ್ನೇ ಇವಳು ಜೋರು ಮಾಡ್ತಾಳೆ ನಮ್ಮ ಚಿಕ್ಕವ ಅಷ್ಟೇ. ನೋಡಿ ನಮ್ಮ ಚಿಕ್ಕವಿಗೆ ಒಂದು ಒದೆ ಬಿತ್ತು, ಅದಕ್ಕೆ ಹಣ್ಣಂಗೂ ಹೊಡಿ ಅಂತ ಮತ್ತೆ ಕಿರಿಸ್ತಾ ಇದೆ. ಅವರಿಬ್ರು ಪಕ್ಕ ಕೂತ್ಕೊಂಡ್ರೆ ಮತ್ತೆ ಚೇಷ್ಟೆ ಮಾಡ್ತಾರೆ ಅಂತ ಹೇಳಿ ನನ್ನ ಚೋಟನ್ನು ಜಾಗ ಚೇಂಜ್ ಮಾಡಿಸಿದ್ಲು ನಮ್ಮ ಅಕ್ಕ. ನೋಡಿ ನಮ್ಮ ಅಕ್ಕ ಆರ್ಡ್ರ್ ಮಾಡೋಕ್ಕೆ ಹೋಗಿದ್ದಾಳೆ. ಏನು ಅಂದರೆ ಅವರಿಗೆ ಕನ್ನಡ ಬರಲ್ಲ, ನಮ್ಮ ಅಕ್ಕಂಗೆ ಹಿಂದಿ ಬರಲ್ಲ, ಹಾಗಾಗಿ ಅಲ್ಲಿರೋ ಪಿಕ್ಚರ್ ಎಲ್ಲ ತೋರಿಸ್ಬಿಟ್ಟು ಇದು ಬೇಕು ಅದು ಬೇಕು ಸ್ಪೈಸಿ ಬೇಕು ಅಂತ ಹೇಳ್ತಾ ಇದ್ದಾಳೆ ಅಂತ. ನೋಡಿ ನಮ್ಮ ಚಿಕ್ಕವಂಗೆ ಮತ್ತು ಅವನೇ ಬೇಕು, ಅವನಿಗೆ ಹೊಡಿಯೋಕ್ಕೂ ಅವನೇ ಬೇಕು, ಹೆಲ್ಪಿಗೂ ಅವನೇ ಬೇಕು ನಮ್ಮ ಚಿಕ್ಕವಂಗೆ. ಮೆಲ್ಲೆ ಬೇಡ ಆಗಲ್ಲ. ನೋಡೋಣ ಕನ್ನಡ ಸಾಂಗ್ಸ್ ಹಾಕ್ಸೋ ನೋಡೇ ಬಿಡ್ತೀನಿ ಹೋಗಿ ಮಾತಾಡ್ಬಿಟ್ಟು ಹಾಕ್ಸ್ಬಾರ. ಏಯ್ ಧೈರ್ಯ ಇಲ್ಲ ಚುಪ್ಪಿ ನಿನಗೆ. ಅಲ್ಲ ಅಲ್ಲ ಅವ್ನ ಮುಖ ಅಭಿನಯ ಮಾಡಕ್ ನೋಡಿ ಹೋಗ್ತಾರೆ. ಓ ಹೇಳ್ದ? ನೋಡಿ ಇವಾಗ ನನ್ನ ಮಗ ಹೋಗಿ ಕನ್ನಡ ಸಾಂಗ್ಸ್ ಹಾಕಕ್ಕೆ ಹೇಳಿ ಬಂದಿದ್ದಾನೆ. ಯಾವ್ದು ಚುಪ್ಪಿ, ಯಾವ ಸಾಂಗ್ ಹಾಕಕ್ಕೆ ಹೇಳ್ದೆ? ಓಕೆ ಅಂತ ಕೊನೆಗೂ ಹಾಕ್ಸ್ಬಿಟ್ಟು ಬಂದೆ ನಮ್ಮ ಚೋಟು. ಆರ್ಡ್ರ್ ಮಾಡಿದ್ವಲ್ಲ, ಫುಡ್ ಎಲ್ಲ ಬರ್ತಾ ಇದೆ. ಅಂದರೆ ಫಸ್ಟ್ ಸ್ಯಾಂಡ್ವಿಚ್ ಮಾಡಿದ್ದು, ಅದು ಕೂಡ ತುಂಬ ಚೆನ್ನಾಗಿತ್ತು. ಪಿಜ್ಜಾ ನೋಡಿ ಬರ್ತಾ ಇದೆ, ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗೆ ಮಕ್ಕಳು ನೂಡಲ್ಸ್ ಬೇಕು ಅಂದು, ಹಾಗಾಗಿ ನೂಡಲ್ಸ್ ಕೂಡ ತರಿಸ್ಕೊಂಡು ನೂಡಲ್ಸ್ ಬಂತು. ನೋಡಿ ಹೇಗಿದೆ ಅಂತ. ನನ್ನ ಮಗಳು ನೋಡಿ ಸ್ಯಾಂಡ್ವಿಚ್ ಸಖತ್ತಾಗಿದೆ ಅಂತ ಹೇಳ್ಕೊಂಡು ತಿಂತಾ ಇದೆ. ನಮ್ಮ ಚೋಟುನು ಅಷ್ಟೇ ಎಲ್ಲ ಸಖತ್ತಾಗಿದೆ ಅಂದ್ಕೊಂಡು ಮಾತಾಡ್ದಂಗೆ ತಿಂತಾ ಇದ್ದೇನೆ. ನಾನಿವಾಗ ನೂಡಲ್ಸ್ ಟೇಸ್ಟ್ ನೋಡ್ತಾ ಇದ್ದೆ. ಆ್ಯಕ್ಚುಲಿ ನಂಗೆ ನೂಡಲ್ಸ್ ಅಷ್ಟು ಇಷ್ಟ ಇಲ್ಲ, ಆದರೂ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೆ. ಈ ಫ್ಲೇವರ್ ಬೇರೆಯವ್ರಿಗೆ ಇಷ್ಟ ಆಗ್ಬೋದು, ಬಟ್ ಇದು ಮಶ್ರೂಮ್ ಫ್ಲೇವರ್ ಬರ್ತಿದೆ, ಹಾಗಾಗಿ ನಂಗೆ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ. ಇದು ಸ್ಯಾಂಡ್ವಿಚ್ ಸಖತ್ತಾಗಿದೆ ಮಾತ್ರ. ಇದ್ರ ಒಳಗೆ ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕಿದ್ದಾರೆ,
ನನಗೆ ಸ್ಪ್ರಿಂಗ್ ಆನಿಯನ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಸಖತ್ತಾಗಿತ್ತು ಇದು. ನ್ಯೂಡಲ್ಸ್ ನೋಡಿ ಮಕ್ಳಿಗೆ ಇಷ್ಟ ಆಗ್ಬಿಟ್ಟಿದೆ, ಚೆನ್ನಾಗಿದೆ ಅಂತ ತಿಂತಾ ಇದ್ದಾರೆ. ನಮ್ಮ ಚಿಕ್ಕವನಿಗೆ ಸ್ಯಾಂಡ್ವಿಚ್ಚು ಪಿಜ್ಜಾ ಎಲ್ಲ ಅಷ್ಟಿಷ್ಟ ಆಗಲಿಲ್ಲ, ಏಸ್ಕೆಯಾಗಿ ಅದಕ್ಕೆ ದೂರ ಹೋಗಿ ಕೂತ್ಕೊಂಡು ತಿಂತೀನಿ ಅಂತ ಏನೋ ತಗೊಂಡು ತಿಂತಾ ಇದ್ದೆ. ಚಿಕ್ಕವ ಏನೋ ತಗೋ ಬಂದ್ಬಿಟ್ಟಿದೆ. ಶೇರ್ ಮಾಡ್ತೀಯಲ್ವ ಬಂಗಾರಿ? ಎಂಥದ ಫ್ರೆಂಡ್? ಪೊಟ್ಯಾಟೊ ವೆಜ್ಜಸ್. ಪಟಾಟೋನೇ ಇದಾವ. ಪಟಾಟೋ ಅಲ್ಲ, ಪಾಸ್ತಾ ವೆಜ್ಜಸ್. ಇದೊಂದೇನೋ ಗೊತ್ತಿಲ್ಲ, ಆರ್ಡರ್ ಮಾಡಿದ್ವಿ. ಪಾಸ್ತಾ ಫ್ರೈಸ್. ಕನ್ನಡ ಸಾಂಗ್ ಯಾವುದಾದ್ರೂ ಆಯ್ತು. ಚೆನ್ನಾಗಿದೆ ಮಗಳ. ಇದು ಆ್ಯಕ್ಚುಲಿ ಇನ್ನೊಂದು ಫ್ರೆಂಚ್ ಫ್ರೈಸ್. ಯಾವ್ದು ಹಾಕಿದ್ದು? ಪಾಸ್ತಾ ಫ್ರೈಸ್. ಪಾಸ್ತಾ ಫ್ರೈಸ್ ಅಂತ ಅದು ಚೆನ್ನಾಗಿದೆ. ಓಕೆ, ನಾವು ಒಂದು 4-5 ಥರದ್ದು ಫುಡ್ ಎಲ್ಲ ತಿಂದಾಯ್ತು. ಮತ್ತೆ ಸ್ವಲ್ಪ ಮನೆಗೆ ಅಂತ ಸ್ವಲ್ಪ ಪಾರ್ಸಲ್ ತಗೊಂಡು, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದಲ್ಲೇ. ನೋಡಿ ಪಾರ್ಸಲಲ್ಲೇ ಇವಾಗ ರೆಡಿ ಆಯ್ತು. ಅಂತೂ ನಮ್ಮ ಚೋಟು ಹಂಗು ಹಿಂಗು ಆಡಿ ಕನ್ನಡ ಸಾಂಗ್ಸ್ ಹಾಕಿಸ್ಬಿಟ್ಟ. ಹಾಸನದಲ್ಲಿ ಇದ್ದಿದ್ದಕ್ಕೂ ಸಾರ್ಥಕ ಆಯಿತು. ಅದಕ್ಕೆ ನೀನು ಹಾಸನ ನೋಡ್ಕೊಂಡು ನಾನು ಬೆಂಗಳೂರು ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಚೋಟಿಗೆ. ಇನ್ನು ಈ ಫುಡ್ ತಿಂದಿದ್ದೆಲ್ಲ ಆಯ್ತಲ್ಲ, ಇನ್ನು ಅರಗಿಸ್ಬೇಕಲ್ಲ, ಅದಕ್ಕೆ ಮತ್ತೆ ನಮ್ಮ ಚಿಕ್ಕ ಮತ್ತೆ ಚೇಷ್ಟೆ ತೆಗ್ದಾಯ್ತು. ನಾಳೆ ನಾಡಿದ್ದು ನಾವು ಬೆಂಗಳೂರು ಹೊರಡ್ತಾ ಇದ್ದೆ, ಹಾಗಾಗಿ ಸಂಜೆ ಇಲ್ಲಿ ಎಲ್ಲ ಹಾಸನಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹಾಗೆ ಇಲ್ಲೇ ಎಂತ ಇದೆ ಇಲ್ಲಿಗೆ ಬಂದಿದ್ದು ಸ್ನ್ಯಾಕ್ಸಿಗೆ ಅಂತ ಬಂದಿದ್ದು ಅಂತ ಚೆನ್ನಾಗಿತ್ತು. ಬಟ್ ನನಗೆ ಸ್ಯಾಂಡ್ವಿಚ್ ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದು ನನಗೆ ಸ್ವಲ್ಪ ಬೇಜಾರಾಯಿತು ಅಂದರೆ ನಮ್ಮ ಹಾಸನಲ್ಲೇ ಇದ್ಕೊಂಡು ನಾವೇ ಕನ್ನಡ ಸಾಂಗ್ ಕೇಳಿ ಹಾಕಿಸ್ಕೋಬೇಕಾಯ್ತು. ಬಟ್ ಹಾಕ್ಕೊಟ್ರು, ಅಲ್ಲಿ ಏನು ಮಾತಾಡಲಿಲ್ಲ, ಯಾವ ಸಾಂಗ್ ಬೇಕು ಅಂತ ಎಲ್ಲ ಕೇಳಿದ್ರು, ಹಾಕ್ಕೊಟ್ರು, ಖುಷಿ ಆಯಿತು. ಬಟ್ ನಾವೇ ಕೇಳಿ ಹಾಕಿಸ್ಕೊಳಂಗಾಯ್ತಲ್ಲ ಹಾಸನದಲ್ಲಿ ಅಂತ ನನಗಂತೂ ತುಂಬ ಬೇಜಾರಾಗಿದೆ. ಬಟ್ ಇದು ವಿಡಿಯೋ ಮಾಡಬೇಕು ಅಂತ ಆಸೆಯಿಂದ ಮಾಡಿದ್ದೀನಿ. ಮತ್ತು ಅದೊಂದು ಸ್ವಲ್ಪ ಬೇಜಾರಾಯಿತು. ಹಾಸನದಲ್ಲಿ ಯಾವುದಾದ್ರೂ ಶಾಪ್ಸ್ಗಳಿದ್ರೆ ಸ್ವಲ್ಪ ಆದಷ್ಟೆಲ್ಲ ಕನ್ನಡ ಸಾಂಗ್ ತುಂಬ ಹಾಕಿ ನಾವೇ ಕೇಳಿ ಹಾಕಿಸ್ಕೊಳ್ಳೋಂಗಾಯ್ತಲ್ಲ, ಅದಕ್ಕೆ ತುಂಬ ಬೇಜಾರಾಯಿತು ಸ್ವಲ್ಪ. ನೋಡಿ ನಾವು ಈಗಷ್ಟೇ ಫುಡ್ ಎಲ್ಲ ತಿನ್ಕೊಂಡು ಬಂದು, ಬಟ್ ನೀರು ಕುಡ್ದಿರ್ಲಿಲ್ವಲ್ಲ, ಹಾಗಾಗಿ ಇಲ್ಲೇ ರೆಗ್ಯುಲರ್ ಬರೋ ಜಾಗದಲ್ಲಿ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಬಂದು. ಅಂದರೆ ಮಕ್ಕಳು ಸ್ಕೂಲಿಂದ ಬರುವಾಗ ರೆಗ್ಯುಲರಾಗಿ ಇಲ್ಲಿ ಎಳ್ನೀರು ಕುಡಿಸ್ಕೊಂಡೆ ನಮ್ಮ ಅಕ್ಕ ಕರ್ಕೊಂಡು ಹೋಗೋದು, ಹಾಗಾಗಿ ಇಲ್ಲಿಗೆ ಬಂದೆ. ಇವಾಗ ಆಟೋದಲ್ಲಿ ಬಂದಿದ್ದೆ, ಪಾಪ ಆಟೋ ನಿಲ್ಸಿದ್ದಾರೆ. ಚಿಕ್ಕ ಬೀಳ್ತೀಯಮ್ಮ, ಅಲ್ಲಿ ಚಿಕ್ಕವ ಇಲ್ಲಿ ಎಳ್ನೀರು. ನಿಧಾನ ಅರ್ಜೆಂಟ್ ಮಾಡ್ಬೇಡ, ಇಷ್ಟೊತ್ತಲ್ಲಿ ಕೇಳ್ಬಾರ್ದು, ಬಿಡೆ ಕೇಳ್ಬೇಡ, ನಿಧಾನ ಬಾ. ಆಟೋ ಅಂಕಲ್ಗೂ ಹೇಳಿದ್ದು ತಗೊಳ್ಳಿ ಸರ್ ಅಂತ, ಇಲ್ಲ ಬೇಡ ಅಂತ ಹೇಳಿದ್ರು, ಹಾಗಾಗಿ ಸುಮ್ಮನಾದು. ಇವಾಗ ಅದೇ ಫುಡ್ಡೆಲ್ಲ ತಿನ್ಕೊಂಡು ಈಗ ಹಾಗೆ ಬರ್ತಾ ಎಳ್ನೀರೆಲ್ಲ ಕುಡ್ಕೊಂಡು ಈಗ ಆಟೋದಲ್ಲಿ ಬಂದಿದ್ದು. ಸೊ ಹಾಗಾಗಿ ಮನೆಗೆ ಹೊರಡ್ತಾ ಇದ್ವಿ. ಎಲ್ಲಿ ನಾನು ಕಲರಿಗೆ ಹೋಗ್ತೀನಿ ಅಂತ ನಮ್ಮ ಚಿಕ್ಕ ಹೋಗ್ತಾಳೆ, ಚಿಕ್ಕಿ ಹೋಗ್ತಾಳೆ ಅಂತ, ಹೋಗ್ಬೇಡ ಅಂತ ಅಳ್ತಾ ಕೂತಿದ್ದೆ ನೋಡಿ. ಈಗ ನಮ್ಮ ಜೊತೆ ಮನೆಗೆ ಬರ್ತಿದ್ದಾಳೆ ಮಗಳೇ. ಯಾವ್ದ್ರೊಳಗೆ ಹೋಗ್ತಾಳೆ? ಸೂರ್ಯಪ್ಪ ಎಲ್ಲಿದ್ದಾರೆ? ಕರ್ಕೊಂಡು ಹೋಗಕ್ಕೆ. ಬೀಳ್ತೀಯ ಅಮ್ಮನ ಹತ್ರ ಹೊಡೆಸ್ಕೊತಿ. ಇಲ್ಲಿ 4 ಸರಿ ಹೊಡೆಸ್ಕೊಂಡು ಮನೆಗೆ ಬಂದಿದ್ದೆಲ್ಲ ಆಯಿತು, ಫ್ರೆಶಪ್ ಎಲ್ಲ ಆಯಿತು. ನಮ್ಮ ಮಕ್ಳದ್ದು ನೈಟಿ ನೋಡಿ, ಇದು ನಾವು ಬೆಂಗಳೂರಲ್ಲಿ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋದಾಗ ಸುಮ್ಮನೆ ಖುಷಿಗೆ ಅಂತ ತಗೊಂಡು ಬಂದಿದ್ದು. ಮಕ್ಳಿಗೆ ಹಾಕಿದ್ರೆ ಹೇಗೆ ಕಾಣಿಸ್ತಾರೆ ನೋಡೋಣ ಅಂತ ಹಾಕಿಸ್ಬಿಟ್ಟು ನೋಡೋಕೆ ಒಂಥರ ಖುಷಿ ಆಗ್ತದೆ. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.